ನೋಡಿ ಫ್ರೆಂಡ್ಸ್, ತರಕಾರಿ ಪಲ್ಯ ಆದರೆ ಮಾಡಿದ್ವಿ. ಬೀನ್ಸು ಅದೆಲ್ಲ, ಕ್ಯಾರೆಟು, ನೋಕೋಲು ಅದೆಲ್ಲ ಹಾಕಿ ಮಾಡಿರುವಂಥದ್ದು. ಚೆನ್ನಾಗೈತಾ ಇಲ್ಲಪ್ಪ ಅಂತೇಳ್ಬಿಟ್ಟು ಸುಮ್ಮನೆ ಸ್ಮೆಲ್ ಸ್ವಲ್ಪ ನೋಡಿದೆ. ಹಾಗೆ ಸಾಂಬಾರಿಗೆ ಏನೂ ಇದ್ದಿಲ್ಲ, ಟೊಮೊಟೊ ಆದರೆ ಫುಲ್ ರೇಟ್ ಕಮ್ಮಿ ಆಗೋಗಿದೆ ಅಲ್ವಾ, ಅದಕ್ಕೆ ಟೊಮೊಟೊ ಚಟ್ನಿ ಆದರೆ ಮಾಡ್ತಾಯಿದ್ದೀನಿ ನಾನು. ಅಂದರೆ ಫಸ್ಟ್ ಟೈಮು ನಾನು ಮಾಡ್ತಾ ಇರುವಂಥದ್ದು, ನಾನು ಓನಾಗಿ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಉಪ್ಪು ಎಲ್ಲ ಹಾಕ್ಬಿಟ್ಟು, ಹಾಗೆ ನೋಡಿ ಫ್ರೆಂಡ್ಸ್, ಉಪ್ಪಿನಕಾಯಿ ಆದರೆ ತಂದಿದ್ವಿ, ಕವರಲ್ಲಿ ಇಕ್ಕಿದ್ರೆ ಹಂಗೆ ಇದಾಗೋಗುತ್ತೆ ಅಂತೇಳ್ಬಿಟ್ಟು ಒಂದು ಡಬ್ಬಗಾದರೆ ಹಾಕ್ತಿದ್ದೆ. ಅದ್ರೂ ಸಹ ಅಪ್ಪ ವಿಡಿಯೋನ ತೆಗ್ದಿದ್ದಾರೆ. ಹಾಗೆ ಫ್ರೆಂಡ್ಸ್, ನಮ್ಮದಾದರೆ ಕೋಳಿಗಳೈತೆ ನೋಡಿ, ಕೋಳಿಗೆ ಇಕ್ಕಿರೋ ಮೊಟ್ಟೆ ಇದು. ನನ್ನ ತಮ್ಮ ಅದೇ ಅದ್ರ ಮೇಲೆ ಫಸ್ಟ್ ಮೊಟ್ಟೆ ಅಂತೇಳ್ಬಿಟ್ಟು ಕೂಡ ಬರೆದಿಕ್ಕಿದ್ದಾನೆ. ನೋಡಿ ಫ್ರೆಂಡ್ಸ್, ಕವರಲ್ಲಿರುವಂಥ ಉಪ್ಪಿನಕಾಯಿ ಎಲ್ಲ ನೀಟಾಗಿ ಒಂದು ಡಬ್ಬಗಾದರೆ ಹಾಕಿಟ್ಬಿಟ್ಟೆ. ಹಾಗೆ ನೋಡಿ, ಟೊಮಾಟೊ ಚಟ್ನಿಗೆ ಎಲ್ಲ ಡ್ರೈ ಆದರೆ ಮಾಡಿಬಿಟ್ಟೆ. ಹಾಗೆ ರೈಸ್ ಆದರೆ ರೆಡಿ ಆಯಿತು. ಫ್ರೆಂಡ್ಸ್, ಹಾಗೆ ನಮ್ಮ ಅತ್ತೆಯವರೆಲ್ಲ ಬಂದಿದ್ದರು. ನಮ್ಮ ಅತ್ತೆ ಫ್ಯಾಮ್ಲಿಯವರೆಲ್ಲ ನಾವು ವಾಟರ್ ವರ್ಕ್ಸ್ಗಾದರೆ, ಅಂದರೆ ಮನೆಯಲ್ಲಿದ್ದು ತುಂಬ ಬೋರ್ ಆಗುತ್ತೆ, ಹೆಂಗೋ ಇವ್ರು ಕೂಡ ಜಾಸ್ತಿ ದಿನ ಆಯಿತು ಬಂದು, ಅದಕ್ಕೆ ವಾಟರ್ ವರ್ಕ್ಸ್ಗಾದರೆ ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ಅಲ್ಲಿ ಪಂಪೌಸಲ್ಲಿ ಯಾರನ್ನೂ ಬಿಡಲ್ಲ, ಅಂದರೆ ನಮ್ಮ ಟೈಮ್ ಚೆನ್ನಾಗಿತ್ತು, ಎಲ್ಲರೂ ಬಿಟ್ಬಿಟ್ರು. ನೋಡಿ ಫ್ರೆಂಡ್ಸ್, ನಮ್ಮ ಪಾರ್ವತಿ ಅತ್ತೆ, ನಮ್ಮ ಪೂಜಾ, ನಮ್ಮ ಶಿವಮಾವ ಮತ್ತು ನಮ್ಮ ತರುಣ್, ಸಿಂಧು, ನಾನು, ನಮ್ಮ ಅಪ್ಪ ಇಷ್ಟು ಜನ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ನೀರು ಫಿಲ್ಟರ್ ಮಾಡುವಂಥ ಟ್ಯಾಂಕ್ಸ್ ದೊಡ್ಡದಾಗಿತ್ತು ನೋಡಿ. ಇದೆಲ್ಲ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಇದ್ರ ನೋಡಿಕೊಂಡು ಫುಲ್ಲು ಹ್ಯಾಪಿಯಾಗಿದ್ವಿ. ಬಟ್ ಯಾರನ್ನೂ ಬಿಡಲ್ಲ ಫ್ರೆಂಡ್ಸ್, ಎಷ್ಟು ಕೇಳಿದ್ರೂ ಬಿಡಲ್ಲ ಅಂಥದ್ದು. ಅವತ್ತು ನಮ್ಮ ಲಕ್ ಹೆಂಗಿತ್ತು ಅನ್ನೋ ಗೊತ್ತಿಲ್ಲ, ಬಿಟ್ಬಿಟ್ರು. ನಾವು ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ನೋಡ್ಕೊಬಂದ್ಬಿಟ್ರಿ. ಅಂದರೆ ವಿಡಿಯೋ ಕೂಡ ಮಾಡಬಾರ್ದು ಅಂತ ಹೇಳಿದ್ರು. ನಾವು ಅವ್ರಿಗೆ ಗೊತ್ತಿಲ್ದಿರೋ ಸ್ವಲ್ಪ ವಿಡಿಯೋಗಳಾದರೆ ಮಾಡಿದ್ರಿ. ನಮ್ಮ ಮಾವ ಎಲ್ಲ ಹೋಗಿ ನೋಡ್ತಿದ್ದಾರೆ ಏನೈತೆ ಆ ಕಡೆ ಎಲ್ಲ ಅಂತ. ಈ ಹುಡ್ಗಿನಿ ಹೋದ್ಲು, ಬೈದರು ನಮ್ಮ ಮಾವ, ಆದರೆ ಬೈದ್ರ ಕಡೆ ಎಲ್ಲ ಬರಬೇಡ ಅಂತೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಹಾಗೆ ಹೊರಗಡೆ ನೋಡ್ತಾಯಿದ್ವಿ. ಇದೆಲ್ಲ ನೀರು ಫಿಲ್ಟರ್ ಆಗಿರುವಂಥ ಮಣ್ಣು, ಅಂದರೆ ನೀರು ಫಿಲ್ಟರ್ ಆಗ್ತಿದ್ರೆ ಮಣ್ಣೆಲ್ಲ ಒಂದು ಹತ್ರ ಬರುತ್ತಲ್ವ, ಆ ಥರ ಒಂದು ಮಣ್ಣು ಫ್ರೆಂಡ್ಸ್. ಈ ಒಂದು ಮಣ್ಣಾದರೆ ಬ್ಲ್ಯಾಕ್ ಆಗಿತ್ತು ನೋಡೋದಕ್ಕೆ. ನಾವೆಲ್ಲ ನೋಡ್ಕೊಂಡಿದ್ರಿ. ನಮ್ಮ ಅತ್ತೆಯವರೆಲ್ಲ ಏನಪ್ಪ ಇದು ಹಿಂಗೈತೆ ಅಂತ ಹೇಳ್ಬಿಟ್ಟು ನೋಡ್ತಾನೆ ಅವ್ರೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು, ಅಂದರೆ ಆ ಕಾಲದಲ್ಲಿ ಬ್ರಿಟಿಷರು ಕಟ್ಟಿರುವಂಥದ್ದು, ಇಲ್ಲಿಂದ KGF ನೀರು ಹೋಗೋದಕ್ಕೆ ಅಂತೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗೂ ತುಂಬ ಗಟ್ಟಿ ಮುಟ್ಟಾಗಿದೆ. ನಾವೆಲ್ಲ ಅದೆಲ್ಲ ಅವರು ಸ್ವಲ್ಪ ಹೊತ್ತು ಫ್ರೀಯಾಗಿ ಬಿಟ್ಬಿಟ್ರು, ಬನ್ನಿ ಅಂತ ಇಲ್ಲ. ಮತ್ತು ಲಾಸ್ಟಲ್ಲಿ ನಾವೇ ಬಂದಿದ್ದು. ತುಂಬ ಕಿಟಕಿಗಳೆಲ್ಲ ಹೋಗಿ ನೋಡಿದ್ವಿ, ಧುಮುಕ್ಬಿಡೋಣ ಅಂತ ಎಲ್ಲ ಇದು ಮಾಡಿದ್ವಿ. ಫುಲ್ ಕಾಮಿಡಿಯಾಗಿದ್ವಿ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ, ಪೂಜಾ ಅವರೆಲ್ಲ ನೋಡ್ತಿದ್ದಾರೆ ಆ ಕಡೆ ಏನಾಯ್ತಪ್ಪ ಅಂತ. ನನಗಾದರೆ ತುಂಬ ಭಯ ಆಗೋಯಿತು. ನನಗೆ ನೀರು ನೋಡಿದ್ರೇ ಭಯ ಫ್ರೆಂಡ್ಸ್, ತುಂಬ ಭಯ ಆಗೋಯಿತು. ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆದ್ವಿ. ನೋಡಿ, ನಮ್ಮ ಮಾವ ಬಗ್ಗಿ ನೋಡ್ತಾ ಇದ್ದಾನೆ, ಆ ಕಡೆ ಏನಾದರೂ ಆಯಿತಾ ಅಂತ ಹೇಳಿಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ಕೂಡ ಮೆಟ್ಲೆಲ್ಲ ಇದೆ ಹೋಗೋದಕ್ಕೆ ಅಂತ. ಇದು ಒಳಗಡೆಯಿಂದ ನಾವು ವಿಡಿಯೋ ಶೂಟ್ ಮಾಡಿರೋವಂಥದ್ದು. ಎಲ್ಲ ನೋಡಿಕೊಂಡು ಹೋಗೋಣಪ್ಪ ಕೆಳಗಡೆಗೆ ಅಂತ ಬಂದರೆ, ಬಟ್ ಇವ್ರಿಗಂತೂ ನೋಡಿಕೊಂಡೇ ಇದ್ದಾರೆ. ಹೋಗೋಣ ಬನ್ನಿರಿ ಅಂತಂದರೆ ಬಂದೇ ಇಲ್ಲ. ಅದು ಇದು ಅಂತೆಲ್ಲ ನೋಡ್ಕೊಂಡಿದ್ದಾರೆ. ಈ ಒಂದು ವೇಸ್ಟೇಜ್ ಮಣ್ಣೆಲ್ಲ ಈ ಕಡೆ ವಿಂಡೋಸ್ ಇದೆ ಅಲ್ವಾ ಫ್ರೆಂಡ್ಸ್, ಈ ಕಡೆ ಹಾಕ್ತಾರೆ. ನಾವು ಕೆಳಗಡೆ ಹೋಗ್ಬಿಟ್ಟು ನೋಡಿದ್ವಿ. ನೋಡಿ, ಇವಾಗಾದರೆ ಕೆಳಗಡೆ ಮೆಟ್ಲು ಇಳಿತಾಯಿದ್ವಿ, ಮೆಟ್ಲು ಇಳ್ಕೊಂಡು ಹೋಗ್ತಾಯಿದ್ವಿ. ಕೆಳಗಡೆ ಹೋಗ್ಬಿಟ್ಟು ನೋಡಿದ್ವಿ ಹೆಂಗಿತ್ತು ಅಂತ. ನೋಡಿ ಫ್ರೆಂಡ್ಸ್, ದೊಡ್ಡ ಪಂಪುಗಳೈತೆ ನೀರು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ನಮಗೆ ಅದೆಲ್ಲ ನೋಡಿಬಿಟ್ಟು ತುಂಬ ಶಾಕ್ ಆಗೋಯ್ತು ಫ್ರೆಂಡ್ಸ್, ಎಷ್ಟೊಂದು ಇದಾಗಿದಪ್ಪ ಇವೆಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮಾವ ಏನಪ್ಪ ಇದು ಹಿಂಗೈತೆ ಅಂತ ಹೇಳ್ಬಿಟ್ಟು ನೋಡ್ತಾನೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ದೊಡ್ಡ ಪಂಪ್ಗಳೈತೆ, ಇಲ್ಲಿಂದ ನೀರು ಬರುವಂಥದ್ದು. ನಿಜ ಫ್ರೆಂಡ್ಸ್, ಇದನ್ನು ಅಲ್ಲಾಡ್ಸೋಕ್ಕೆ ಕೂಡ ಆಗೋಲ್ಲ, ಅಷ್ಟೊಂದು ಗಟ್ಟಿಯಾಗೈತೆ ಈ ಒಂದು ಇದೆಲ್ಲ. ಬಟ್ ಇವಾಗ ಸ್ವಲ್ಪ ಹಾಳಾಗಿ ಹೋಗಿದೆ ಅವೆಲ್ಲ.
ಹಾಲಾಗಿರೋದೆಲ್ಲ ಎತ್ತಿ ಒಂದು ರೂಮ್ಗಾದರೆ ಹಾಕಿಟ್ಟಿದ್ರು ಅವರು. ನಾವು ಇದೆಲ್ಲ ನೋಡೇ ಇಲ್ಲ, ಏನಪ್ಪ ಹಿಂಗಿರುತ್ತಾ ಪಂಪ್ ಹೌಸು ಅಂತ ಹೇಳ್ಬಿಟ್ಟಿದ್ವಿ. ನಾವು ಒಂದೆರಡು ಸತಿ ನಾನು ಅಪ್ಪ ಹೋಗಿದ್ವಿ ಫ್ರೆಂಡ್ಸ್. ನಮ್ಮನ್ನು ಕೇಳಿದ್ವಿ ನಾವು, ಅವ್ರು ಬಿಟ್ಟಿಲ್ಲ, ಇಲ್ಲ ಬಿಡಲ್ಲ ಆ ಥರ ಯಾರನ್ನೂ ಅಂತ ಹೇಳಿದ್ರು. ಬಟ್ ಆ ದಿನ ನಮ್ಗೆ ತುಂಬ ಲಾಕಿತ್ತು ಫ್ರೆಂಡ್ಸ್. ನಿಜ ತುಂಬ ಖುಷಿ ಆಯಿತು ಅದೆಲ್ಲ ನೋಡಿ. ಹಿಂಗೆಲ್ಲ ಇರ್ತದಪ್ಪ ಅಂತೇಳ್ಬಿಟ್ಟು ತುಂಬ ನೋಡಿ. ಆ ಮೇಲೆ ಎಲ್ಲ ಇದೆಲ್ಲ ಹಾಕಟ್ಟವ್ರೆ. ನಾವೆಲ್ಲ ಅಲ್ಲಿ ಹೋಗಿ ನೋಡ್ಕೊಂಡಿದ್ವಿ. ಅಲ್ಲೇನೋ ಒಂದು ಬುಕ್ ಇತ್ತು ಫ್ರೆಂಡ್ಸ್, ಅಂದರೆ ಅಟೆಂಡೆನ್ಸ್ ಬುಕ್ ಥರ ಇತ್ತು. ಯಾರ್ಯಾರು ಕೆಲ್ಸಕ್ಕೆ ಬರ್ತಾರೋ ಅವರೆಲ್ಲ ಇದು ಮಾಡುವಂಥ ಸಿಗ್ನೇಚರ್ ಹಾಕ್ತಿದ್ರು. ಹಾಗೆ ನೇರಳೆ ಹಣ್ಣು ಕೂಡ ನೋಡಿ ಫ್ರೆಂಡ್ಸ್, ನೇರಳೆ ಹಣ್ಣು ನಮ್ಮೂರ ಹತ್ರ ಸಿಗ್ತಾಯಿತ್ತು. ನಾನಾದರೆ ಹೋಗಿಲ್ಲ, ಅಪ್ಪವರೆಲ್ಲ ಹೋಗಿ ಕಿತ್ಕೊಬಂದರು. ತುಂಬ ಸ್ವೀಟಾಗಿತ್ತು ಫ್ರೆಂಡ್ಸ್ ನೇರಳೆ ಹಣ್ಣು. ಅದರಿಂದ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ವಲ್ಪ ಇದ್ದಿದ್ದು ಎಲ್ಲ ಕುತ್ಕೊಂಡು ಔಟ್ಸೈಡ್ ತಿಂದುಬಿಟ್ವಿ, ಎಲ್ಲ ಖಾಲಿ ಆಗೋಯಿತು ಫ್ರೆಂಡ್ಸ್. ನಾನು ನೇರಳೆ ಹಣ್ಣಿಂದ ಜ್ಯೂಸ್ ಮಾಡಿರೋ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ, ಒಂದು ಸತಿ ನೋಡಿ ಫ್ರೆಂಡ್ಸ್. ನೇರಳೆ ಹಣ್ಣುಗಳು ಎಲ್ಲ ಹಣ್ಣಾಗಿ ಯಾವ ಥರ ಉದುರ್ಬಿಟ್ಟಿದೆಯೋ ಎಲ್ಲ. ಅಪ್ಪನೂ ಅಭಿ ಹೋಗಿದ್ದರು ನೋಡಿ ಫ್ರೆಂಡ್ಸ್. ಮರದಲ್ಲಿ ಎಷ್ಟೊಂದು ಕಾಯಿಗಳಾಯಿತು. ನಾನು ಒಂದೇ ಸತಿ ಫ್ರೆಂಡ್ಸ್ ಈ ವರ್ಷ ತಿಂದಿದ್ದು. ಮುಂಚೆ ಆದರೆ ತುಂಬ ತಿಂದ್ವಿ, ಅಂದರೆ ನಮ್ದು ಹಸು ಎಲ್ಲ ಇತ್ತು ಆ ಕಡೆ ಎಲ್ಲ ಕರ್ಕೊಂಡೋಗಿ ಎಲ್ಲ ತಿಂತಾಯಿದ್ವಿ. ಎಲ್ಚಿಕಾಯಿಗಳು ಅವೆಲ್ಲ ಇತ್ತು ಆ ಕಡೆ, ಅದೆಲ್ಲ ತಿಂತಾಯಿದ್ವಿ. ಇವಾಗ ಹಸು ಏನೂ ಇಲ್ಲ ಅಲ್ಲ, ಅದಕ್ಕೆ ಆ ಕಡೆ ಹೋಗೋದೇ ಇಲ್ಲ, ನಾವು ತಿನ್ನೋದು ಇಲ್ಲ ನೋಡಿ. ಇವನಾದರೆ ಮಂಗನ ಥರ ಮರ ಹತ್ತಿಬಿಟ್ಟಿದ್ದಾನೆ ಮಂಗಣ್ಣ. ಇವನು ನಿಜವಾಗ್ಲೂ ಮಂಗ ಅಂತಾನೆ ಕರೆಯೋದು, ಯಾಕಂದರೆ ಕೋತಿ ಥರ ಆಡ್ತಾಯಿರ್ತಾನೆ, ಮೇಲಕ್ಕೆ ಮನೆಗಳ ಮೇಲೆ ಎಲ್ಲ ಹತ್ತಾಡ್ತಾನೆ, ಜಂಪ್ ಮಾಡ್ತಾಯಿರ್ತಾನೆ. ಅದಕ್ಕೆ ಮಂಗ ಅಂತ ಕರೆಯೋದು ನಾವು ಜಾಸ್ತಿ. ಇವನ್ನ ಮಂಗನ ಥರನೇ ಆಡ್ತಾನೆ ಫ್ರೆಂಡ್ಸ್ ಇವನು ನಿಜವಾಗ್ಲೂ. ನೋಡಿ ಫ್ರೆಂಡ್ಸ್, ನೇರಳೆ ಹಣ್ಣುಗಳು ಎಷ್ಟೊಂದು ಬ್ಲ್ಯಾಕಾಗಿ ಎಷ್ಟೊಂದು ಚೆನ್ನಾಗಿದೆಯೋ, ಸ್ವೀಟಾಗಿ. ಎಲ್ಲ ಕೆಳಗಡೆ ಬಿದ್ದೋಗಿದೆ ಫ್ರೆಂಡ್ಸ್, ತುಂಬ ವೇಸ್ಟ್ ಆಗೋಯಿತು. ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.